ಒಂದು ಸಿನಿಮಾ ದ ಬಾಲನ್ ಅಂದರೆ ದ ಬಾಯ್ ಅನ್ನುವಂಥದ್ದು ಅದರ ಮುಂದುವರೆದ ಟೈಟಲ್ನ ವಿಸ್ತರಣೆ ಅಥವಾ ಇತರ ವಿಚಾರ ಅಂತೇಳಿ ನಮ್ಗೆ ಅನ್ಸಕ್ಕೆ ಶುರು ಆಗುತ್ತೆ. ಆದರೆ ಇದು ಕನ್ನಡ ಸಿನಿಮಾ ಅಲ್ಲ, ಹಿಂದಿ ಸಿನಿಮಾ ಅಲ್ಲ, ತೆಲುಗುನೂ ಅಲ್ಲ, ತಮಿಳೂ ಅಲ್ಲ, ದ ಬಾಲನ್ ಇಂಗ್ಲೀಷ್ ಫಿಲ್ಮೂ ಅಲ್ಲ. ಇದು ಮಲಯಾಳಂ ಭಾಷೆಯ ಒಂದು ಚಿತ್ರ. ಸೊ ಇತ್ತೀಚೆಗೆ ಇದು ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಿಂತು ಸೊ ಅಲ್ಲಿ ಪ್ರದರ್ಶನ ಕಂಡು ಮೆಚ್ಚುಗೆ ಪಡೆದಂಥ ಚಿತ್ರ. ಸೊ ಇದರಲ್ಲಿ ಒಂದು ಕತೆ ಏನಪ್ಪ ಅಂತಂದರೆ, ಒಬ್ಬ ಅಮ್ಮನಿಗೊಬ್ಬ ಪುಟ್ಟ ಮಗ. ಸೊ ಇವರ ಕತೆ ಇದು ಅಂಥೇಳಿ ನಮಗೆ ಮೇಲ್ನೋಟಕ್ಕೆ ಪೋಸ್ಟರ್ಸ್ ನೋಡಿದಾಗ, ಡಿಸೈನ್ ಎಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಇದೊಂದು ಮಕ್ಕಳ ಚಿತ್ರ ಇರ್ಬೋದು, ಎಮೋಷ್ನಲ್ ಸಿನಿಮಾ ಇರ್ಬೋದು ಅಂಥೇಳಿ. ಆದರೆ ಸಿನಿಮಾದ ಟ್ರೈಲರ್ ಹೊರಗೆ ಬಂದಿದೆ. ಆ ಟ್ರೈಲರ್ ನೋಡಿದಾಗ ನಿಮ್ಗೆ ಆಗುವಂಥ ಶಾಕ್ ಏನಿದೆಯಲ್ಲ ಅದು ಬೇರೆಯೇ. ಯಾಕಂದರೆ ಇಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಎಲಿಮೆಂಟ್ಸ್ ಇದೆ. ಸೊ ಅಮ್ಮನ ವಿಚಿತ್ರ ಬಿಹೇವಿಯರ್ ಏನಿದೆ ಸೊ ಅದು ಇದೆ. ಸೊ ಮಗ ಕೂಡ ಅಮ್ಮನನ್ನು ಫಾಲೋ ಮಾಡ್ಕೊಂಡು ಹೋಗ್ತಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಒಂದು ಊರು, ಅಲ್ಲೊಂದು ಹೆಸರು, ಅಮ್ಮನಿಗೊಂದು ಹೆಸರು, ಮಗನಿಗೊಂದು ಹೆಸರು. ಸೊ ಮತ್ತೊಂದು ಊರು, ಅಲ್ಲಿ ಮತ್ತೊಂದು ಕೆಲಸ, ಮತ್ತೊಂದು ಹೆಸರು, ಮತ್ತೊಂದು ವಿಚಾರ. ಈ ಒಂದು ಓಟ ಇದೆಯಲ್ಲ, ಈ ಓಟ ಏನಕ್ಕೆ ಅಂಥೇಳಿ ನಮಗೆ ಅನ್ಸಕ್ಕೆ ಶುರು ಆಗುತ್ತೆ. ಆದರೆ ಅಲ್ಲೊಂದು ಕೊಲೆ ನಡೆಯುತ್ತೆ. ಆ ಕೊಲೆಯನ್ನು ಅಮ್ಮ ಮಾಡಿರ್ತಾಳೆ ಅನ್ನುವಂಥದ್ದು ನಮಗೆ ಟ್ರೈಲರ್ನಲ್ಲಿ ಗೊತ್ತಾಗುವಂಥ ಸತ್ಯ. ಆದರೆ ಇಡೀ ಸತ್ಯ ಇದೆಯಾ ಅಥವಾ ಇದರ ಸುತ್ತ ಬೇರೆ ಬೇರೆ ವಿಚಾರಗಳು ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ನಾವು ವೇಟ್ ಮಾಡಲೇಬೇಕು. ಜೂನ್ 19ನೇ ತಾರೀಕು, ಅಂದರೆ ಈ ತಿಂಗಳು ಜೂನ್ 19ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಥಿಯೇಟ್ರಿಗೆ ಬರ್ತಾಯಿದೆ. ಸೊ ಇದನ್ನು ಚಿದಂಬರ ಏನಿದ್ದಾರೆ ಇವರು ಇದನ್ನು ಡೈರೆಕ್ಷನ್ ಮಾಡಿರುವಂಥದ್ದು. ಸೊ ಇವ್ರು ಯಾರಪ್ಪ ಅಂತಂದರೆ ಮಂಜುಮೇಲ್ ಬಾಯ್ಸ್ ಏನಿದೆ ಸಿನಿಮಾ, ಸೊ ಆ ಚಿತ್ರದ ನಿರ್ದೇಶಕರಿದು. ಈ ಮಂಜುಮೇಲ್ ಬಾಯ್ಸ್ ಮಲಯಾಳಂ ಭಾಷೆಯಲ್ಲಿ ಯಾವ ಥರದ ಒಂದು ಅಲೆ ಎಬ್ಬಿಸ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹೆಚ್ಚು ಕಡಿಮೆ ಒಂದು 5 ರಿಂದ 6 ಕೋಟಿನೋ ಅದಕ್ಕೂ ಹೆಚ್ಚು. ಸೊ ಇಷ್ಟು ಬಜೆಟ್ನಲ್ಲಿ ತಯಾರಾದಂಥ ಈ ಸಿನಿಮಾ 240 ಕೋಟಿಯಷ್ಟು ಕಲೆಕ್ಷನ್ ಮಾಡ್ತು ಬಾಕ್ಸ್ ಆಫೀಸ್ನಲ್ಲಿ ಅಂತೇಳಿ ನಮಗೆ ಮಾಹಿತಿ ಸಿಗುತ್ತೆ. ಸೊ ಅಷ್ಟು ಹೊಸ ಅಲೆ, ಅಷ್ಟು ವೈಬ್ರೇಷನ್ ಕ್ರಿಯೇಟ್ ಮಾಡಿದಂಥ ಚಿತ್ರ ಇದು. ಎಲ್ಲರಿಗೂ ಈ ಚಿತ್ರದ ಬಗ್ಗೆ ತುಂಬ ಕುತೂಹಲ ಇತ್ತು. ಸೊ ನೋಡಿದಾಗ ಇದರ ಸಿಗುವಂಥ ಥ್ರಿಲ್ಲೇ ಬೇರೆ. ಸೊ ಅದೇ ಥ್ರಿಲ್ಲಿಂಗ್ ಎಲಿಮೆಂಟ್ಸು ಇಲ್ಲಿ ನಾವು ಕಾಣ್ಬೋದೇನೋ ಅಂತ ಅನ್ಸಕ್ಕೆ ಶುರು ಆಗುತ್ತೆ ನಿಮಗೆ ಟ್ರೈಲರ್ ನೋಡಿದಾಗ. ಅಷ್ಟು ಒಳ್ಳೆಯ ಟ್ರೈಲರ್ ಇದರಲ್ಲಿದೆ, ಕಂಟೆಂಟ್ ಇದೆ. ಇದೊಂದು ರೀತಿ ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತೀವಲ್ಲ, ಆ ಥರದೊಂದು ಸಿನಿಮಾ. ಅಲ್ಲಿ ಥ್ರಿಲ್ಲರ್ ಎಲಿಮೆಂಟ್ಸ್, ಸಸ್ಪೆನ್ಸ್ ಎಲಿಮೆಂಟ್ಸ್ ಇಟ್ಟಿರುವಂಥದ್ದು. ಸೊ ಅಮ್ಮನ ಬಿಹೇವಿಯರ್ ಏನಿದೆ ಅದು ವಿಚಿತ್ರವಾಗಿದೆ, ನಿಮಗೆ ಶಾಕ್ ಕೊಡುತ್ತೆ, ಅಷ್ಟೇ ಭಯಾನ ಹುಟ್ಟಿಸುತ್ತೆ. ಸೊ ಆ ಥರದ ಒಂದು ವಿಚಿತ್ರ ಬಿಹೇವಿಯರ್ ಇರುವಂಥ ಅಮ್ಮ ಮತ್ತು ಮಗ ಇಬ್ಬರು ಸೇರಿ ಕೊಲೆ ಮಾಡಿದ್ರೆ ಅಥವಾ ಇದಕ್ಕೆ ಬೇರೆ ಕಾರಣ ಏನಾದರೂ ಇದೆಯಾ, ಅಮ್ಮ ಈ ಥರ ಬಿಹೇವ್ ಮಾಡಲಿಕ್ಕೆ ಏನು ಕಾರಣ, ಈ ಥರದ್ದೆಲ್ಲ ಪ್ರಶ್ನೆಗಳು ಹುಟ್ಟುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳು ಹುಟ್ಟಾಕುವಂಥ ಟ್ರೈಲರ್ ಒಮ್ಮೆ ನೋಡ್ಬೋದು ನೀವು, ಅಷ್ಟು ಚೆನ್ನಾಗಿದೆ ಇದು ದ ಬಾಲನ್ನು. ಇಲ್ಲಿ ಇನ್ನೊಂದು ವಿಚಾರ ಏನು ಕನೆಕ್ಟ್ ಅಂತಂದರೆ, KVN ಪ್ರೊಡಕ್ಷನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿರುವಂಥದ್ದಲ್ಲ, ನಿರ್ಮಾಣ ಮಾಡಿರುವಂಥದ್ದು. ಸೊ KVN ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಈ ಚಿತ್ರ ಬಂದಿರುವಂಥದ್ದು. ಸೊ ಇನ್ನೇನು ಜೂನ್ 19 ಈ ಚಿತ್ರ ರಿಲೀಸ್ ಆಗುತ್ತೆ. ಸೊ ಇದೇ ಆದ್ಮೇಲೆ ಮತ್ತಷ್ಟು ಇರುತ್ತೆ ಹೇಳಲಿಕ್ಕೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.